ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಹೆಲ್ದಿಯಾಗಿರೋಂಥ ಒಂದು ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ. ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಟ್ ಇರೋರಿಗೆಲ್ಲ ಒಂದು ತುಂಬ ಒಳ್ಳೆ ಸಲಾಡು, ಮೊಳಕೆ ಬರ್ಸಿದ ಕಾಳಿಂದ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಸೌತೆಕಾಯಿ ಅಂತೂ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆದಾಗೆಲ್ಲ. ನೋಡಿ, ಹೆಸರು ಕಾಳು, ಮೊಳಕೆ ಬರ್ಸಿರೋಂಥ ಹೆಸರು ಕಾಳು ತುಂಬಾ ವಿಟಮಿನ್ ಸಿ ಇದೆ, ಪ್ರೋಟೀನ್ ಅಂಶವೂ ಇದೆ. ಸಸ್ಯಾಹಾರಿಗಳಿಗಂತೂ ಒಳ್ಳೆ ಸಸ್ಯಾಹಾರ ಇದು. ಜೀರ್ಣಕ್ರಿಯೆಯೂ ಅಷ್ಟೇ ತುಂಬ ಅನುಕೂಲ ಮಾಡುತ್ತೆ. ಮೊಳಕೆ ಬಂದ ನಂತರ ತುಂಬಾ ಹೆಲ್ತ್ಗೆ ಒಳ್ಳೆಯದು. ದಾಳಿಂಬ್ರೆನೂ ಅಷ್ಟೇ ವಿಟಮಿನ್ ಸಿ ಇದೆ ಮತ್ತು ಚರ್ಮಕ್ಕೆಲ್ಲ ತುಂಬಾ ಒಳ್ಳೆಯದು. ಟೊಮೊಟೊ ಸ್ವಲ್ಪ ಹಾಕ್ತಾಯಿದ್ದೀನಿ, ಟೊಮೊಟೊ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಈಗ ಇದಕ್ಕೆ ನಾನು ಖಾರ ಏನೂ ಹಾಕ್ತಿಲ್ಲ. ಸಲಾಡ್ ಆಗಿರೋದ್ರಿಂದ ಖಾರ ಹಾಕಿದ್ರೆ ಇದು ಹೋಗ್ಬಿಡುತ್ತೆ. ಸ್ವಲ್ಪ ಟೇಸ್ಟ್ಗೆ ಉಪ್ಪು, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ಪೆಪ್ಪರು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿರೋಂಥ ಪೆಪ್ಪರ್ ಹಾಕ್ತಾಯಿದ್ದೀನಿ. ಪೆಪ್ಪರು ಅಷ್ಟೇ ಜಾಸ್ತಿ ಬೇಡ, ತುಂಬ ಘಾಟ್ ಹೊಡೆಯುತ್ತೆ. ನಿಂಬೆ ರಸ 1 ರಿಂದ 2 ಸ್ಪೂನು, ನಮಗೆ ಯಾವ ರೀತಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ತುಂಬ ಹುಳಿ ಆದ್ರೂ ತಿನ್ನೋಕ್ಕಾಗಲ್ಲ, ನೋಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಬೇಕು. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಹೊಟ್ಟೆ ಹಸಿವಿದ್ದಾಗ ಡಯಟ್ ಮಾಡ್ತಾಯಿದ್ರೆ ಊಟದ ಬದಲಿಗೆ 1 ಕಪ್ಪಷ್ಟು ತಗೊಂಡ್ರೆ ನಮ್ಗೆ ಹೊಟ್ಟೆ ಹಸಿವು ಆಗೋಲ್ಲ. ವೆಯ್ಟ್ ಲಾಸ್ ಆಗೋರ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಮೊಳಕೆ ಬರ್ಸಿರೋ ಹೆಸ್ರು ಕಾಳಲ್ಲಿ ನಾರಿನಂಶ ತುಂಬಾ ಇದೆ. ಕೊಲೆಸ್ಟ್ರಾಲು ಅಷ್ಟೇ ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರ್ ಅಂತಾರಲ್ವ, ಅವ್ರಿಗೂ ಅಷ್ಟೇ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಮತ್ತು ಇದೇನೆಂದರೆ ಕಡಿಮೆ ಕ್ಯಾಲ್ರಿ ಮತ್ತು ನಾರಿನಂಶ ತುಂಬಾ ಇದೆ ಇದರಲ್ಲಿ. ಮೊಳಕೆ ಬರ್ಸಿರೋ ಹೆಸ್ರು ಕಾಳಲ್ಲಿ ವಾರದಲ್ಲಿ 2 ಬಾರಿ ಸೇವಿಸ್ತಾ ಬಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೌತೆಕಾಯಿ ಅಷ್ಟೇ, ನಮಗೇನಾದರೂ ಗ್ಯಾಸ್ಟ್ರಿಕ್ ಆದಾಗೂ ಅಷ್ಟೇ ಸೌತೆಕಾಯಿ ಸೇವಿಸಿದ್ರೆ ತುಂಬಾ ಕಡಿಮೆ ಆಗುತ್ತೆ. ಜೀರ್ಣಶಕ್ತಿಗೂ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ ಸೌತೆಕಾಯಿ. ನೋಡಿ, ಈ ಥರ ಮಿಕ್ಸ್ ಮಾಡಿ 1 ಬೌಲಷ್ಟು, ನೀವು ಡಯಟ್ ಏನಾದರೂ ಇರ್ತೀರಿ ಅಂದರೆ ಊಟದ ಬದಲಿಗೆ 1 ಬೌಲ್ ತಗೊಂಡ್ರೆ ಹೊಟ್ಟೆ ಹಸಿವಾಗಲ್ಲ, ನಮ್ಗೆ ಹೆಲ್ತ್ಗೂ ಒಳ್ಳೆಯದು. ಒಂಚೂರು ಏನು ಎಣ್ಣೆ ಅಂಶ ಇರಲ್ಲ, ಏನಿರಲ್ಲ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೋಡಿ, ವಾರದಲ್ಲಿ 2 ರಿಂದ 3 ಬಾರಿನಾದರೂ ಈ ಥರ ತಗೊಂಡ್ರೆ ಹೆಲ್ತ್ಗೆ ತುಂಬಾ ಯೂಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.